2025. ಸರ್ ನೋಡ್ತಿರ್ತಾನ್ರಿ ಎಲ್ಲಾನು. ಮಾಡತ್ತೇವ್ರಿ. ನಿಮ್ದೊಂದ್ ಸೇವೆ ಅಪಾರ ಅದ. ಅಂದ್ರೆ ಎಲ್ಲರಿಗೂ ಒಳ್ಳೇದಾಗತ್ರಿ, ಅದೇ ಖುಷಿ ಆಗತ್ರಿ. ನೋಡ್ರಿ ನಿಮ್ ವಾಯ್ಸ್ ಕೇಳಿ ಖುಷಿ ಆತ್ ನನಗ. ನಾವು ಎಕ್ಸೆಪ್ಟ್ ಮನುಷ್ಯನ್ ಮಾಡೋದಿದೆ, ಯಾಕಂದ್ರೆ ಕರೆಕ್ಟ್ ಪಾಲನೆ ಮಾಡಿ ಅದೇ ಸರ್ ಅದ್ರಿಂದ ಲಾಭ ತಗೊಂಡ್ರೆ. ನಿಮ್ಗೆ ಏನೇ ಸಮಸ್ಯೆ ಐತಿರಿ? ಅದೇ ಸರ್ ಶುಗರ್ ಶುಗರ್ದಿಗೆ ಎಷ್ಟು ದಿವಸ ಭೇಟಿ ಆಗಿವಿ ನೀವು? ಎಷ್ಟು ತೋರ್ಸ? 2 ಮಂತ್ ಆಯ್ತು ಸರ್. ಹುನ್ರಿ. ಚೆಕ್ ಮಾಡಿಸಿದ್ರಿ ಬ್ಲಡ್ ಶುಗರ್? ಈಗ ಎಷ್ಟೈತೆ ಸರ್? ಬಿಫೋರ್ ಮೀಲ್ಸ್ ಬೆಳಿಗ್ಗೆ 5 ನಿಂತ ಅಂತವಲ್ರಿ, ಅದಕ್ಕಿಂತ ಮುಂಚಿತವಾಗಿ 74 ಹಿಂಗಿತ್ತು ಸರ್. 76 ಇತ್ತು ಸರ್. 76. ಹುನ್ರಿ. ಆಫ್ಟರ್ 80 ಇಷ್ಟ ಐತ್ರಿ. ಆಫ್ಟರ್ ಫುಡ್ ಈ ಸದ್ಯ? ಹ್ಞೂನ್ರಿ. ಮೊದ್ಲು ಎಷ್ಟಿತ್ರಿ ನಮ್ ಕಡೆ ಬರೋಕಿನ್ ಮೊದ್ಲು? ಫಸ್ಟಿಗೆ ಸರ್, ಫಸ್ಟಿಗೆ ಒಂದ್ ಟೈಮ್ ಮಾಡಿಸಿದಾಗ 186 ಅಬೋ 200 ಹಿಂಗಿತ್ತು ಸರ್. ಅದು ಅಂದ್ರೆ ನಿಮ್ದು 200 ಇತ್ತು. ಆಕ್ಚುಲಿ 180 200 ಇತ್ತು ನಿಮ್ದು ಶುಗರ್. ಈಗ ನಮ್ಗೆ ಭೇಟಿಯಾಗಿ ಒಂದ್ 2-3 ತಿಂಗಳು ಇಷ್ಟ ಆಗೈತಿ ಅಷ್ಟೇ. 2 ಮಂತ್ ಸರ್. 2 ಮಂತ್ ನಮ್ ಕಡೆ ಡಯಟ್ ತಗೊಂಡ್ರಿ. ಈಗ ನಿಮ್ದು 76 80. ಹೌದು ಸರ್. ನಾರ್ಮಲ್ ಆತ್ ಸರ್. 3 ತಿಂಗಳು ನಾರ್ಮಲ್ ಆತ. ಅದೇ ಸರ್. ಮತ್ತ ಅಲ್ಲ ಜನಕ್ ನೀವು ತಿಳಿಸ್ಬೇಕ್ರಿ, ನಾವ್ ಅಟ್ಟ ಅಲ್ಲ. ಯಾಕಂದ್ರೆ ಲೈಫ್ ಲಾಂಗ್ ಏನ್ ಮಾಡತ್ತಾರ್ರಿ ಎಲ್ಲ ನಾ ಹೇಳಿದ್ರಿ. ಒಂದ್ ಡಯಾಬಿಟಿಸ್ ಅಂತಂದ್ರ, ಸಕ್ಕರೆ ಕಾಯಿಲೆ ಅಂತಂದ್ರ ಗಟರ್ನಾಗ ಬಿದ್ದ ಅದೇ ಅಲ್ಲಿ ಉಳ್ಳಾಡ್ತಾ ಇದಾರೆ, ಹೊರಗ್ ಬರಕ್ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅದು ನಿಜ ಸರ್. ಅದು ನಿಮ್ಮಂತವ್ರು, ಯಾಕಂದ್ರೆ 2 ತಿಂಗಳ ವಾಸಿ ಆದಂತವ್ರು 200 ಇದ್ದವ್ರು ಬರೀ ಕೇವಲ 80 ಬಂದೈತಿ ನಾರ್ಮಲ್ ಬಂದವ್ರು. ಅವ್ರಿಗೆ ಧೈರ್ಯ ತುಂಬಕ್ರಿ. ಯಾಕಂದ್ರೆ ಒಬ್ಬಳಿದವ್ರು ಡಯಾಬಿಟಿಸ್ ಮುಕ್ತ ಅಭಿಯಾನ ಮಾಡ್ಕೊಂಡು ಧೈರ್ಯ ತುಂಬಕ್. ಅವ್ರು 2 ತಿಂಗಳ ಹೋಗ್ತೈತಿ ಅಂತ ಹೇಳಿ ಅದೇ ಸರ್ ನೀವು ಹೇಳ್ಬೇಕ್ರಿ, ಪ್ರೂಫ್ ಮಾಡ್ರಿ. ನೀವು ಖುಷಿಯಾಗಿರ್ಬೇಕು. ಈಗ 2 ತಿಂಗಳ ನಾರ್ಮಲ್ ಬಂದ, ಯಾಕಂದ್ರೆ ಲೈಫ್ ಲಾಂಗ್ ಹೋಗಲ್ಲ ಅಂತ ತಿಳ್ಕೊಂಡಿರ್ತಾರ ತಾವು. ಅದು ಅದೇ ಈಗ ಕೆಲವೊಂದ್ ನೋಡ್ತೀವಲ್ಲ ಸರ್, ಜೀವಕ್ಕೆ ಬಂದಂತ ಜಾಡ್ಯ ಅದು ಪರ್ಮನೆಂಟ್ ಇದ್ಮ್ಯಾಗ ನಾವು ಇರೋದಕ್ಕ ನಮ್ ಜೊತೆಗೆ ಅಂತಂದು ಇದು ಮಾಡ್ಕೊಂಡಿದೀವಿ ನಾವು. ವಿಜ್ಞಾನ ಹೇಳೋದು ಬೇಡ, ನಮ್ಮ ಅನುಭವದಲ್ಲಿ ಅನುಭವಿಸಿದ್ದೇ ಬೇರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದೇ ಸರ್. ವಿಜ್ಞಾನ ಯಾವ್ದೇ ರೋಗಕ್ಕೂ ವಾಸಿ ಆಗುದಿಲ್ಲ ಅಂತ ಹೇಳ್ತಿ, ನಮ್ಮ ಅನುಭವದಲ್ಲಿ ಪ್ರತಿಯೊಂದು ವಾಸಿ. ಅದು ಪ್ರಕೃತಿ. ನಮ್ಮಲ್ಲಿ ನೀವ್ ಹೇಳ್ದಂಗ್ ಸರ್ ಹೇಳ್ಬೋದ್ರಿ, ಇಲ್ಲ ನಂಗಿಲ್ಲ. ನಾನು ಹೇಳ್ತೇನ್ರಿ. ನಮ್ ತಾಯಾರಿಗೆ ಇದು ಇತ್ತು ಸರ್ ಫಸ್ಟ್ ಶುಗರ್. ಏನೈತ್ರಿ ರುಟೀನ್ ಐತ್ರಿ ಬೆಳಗ್ಗಿಂತ ಹೆಂಗ್ ಯಾವ ರೀತಿ ತಗೋತೀರಿ ನೀವು? ಬೆಳಿಗ್ಗೆ ಏನ್ ಮಾಡ್ತೀನಿ ಸರ್, ಇವ್ ಹಣ್ಣು ಹಂಪ್ಲ ಇಷ್ಟ ತಿಂದು ಹೋಗಿರ್ತೇನ್ರಿ ಅಂಗಡಿಗೆ. ಮಧ್ಯಾಹ್ನ ಬರ್ತೇನ್ರಿ. ನಿಮಗೂ ಭಯ ಆಯ್ತಾ ಶುಗರ್ನವ್ರು ಹಣ್ಣು ತಿನ್ಬಾರ್ದು, ಸ್ವೀಟ್ ತಿನ್ಬಾರ್ದು ಭಯ ಆಯ್ತು ಒಂದ್ ಟೈಮ್ನಾಗ? ಇಲ್ಲ, ನಮ್ ಫ್ರೆಂಡ್ ಅಂದದ್ರಿ ಒಟ್ಟು ಹಣ್ಣುಗೂ ತಿನ್ಬಾರ್ದು ನೋಡಪ್ಪ ಅಂತ ಅಂದದ್ರ. ಈಗ ತಿನ್ನಾಕ ಶುರು ಮಾಡಿದ್ರೆ ನಾರ್ಮಲ್ ಆತ ನಿಮ್ಗೆ? ಅದೇ ಸರ್. ಬಾಳ ಖುಷಿ. ಆಮೇಲೆ ಮಧ್ಯಾಹ್ನ ಏನ್ ತಗೋತೀರಿ? ಮಧ್ಯಾಹ್ನ ಬಂದಾಗ ಇಲ್ಲ ತರಕಾರಿ ತಗೊಂಡು ರೊಟ್ಟಿ ಗಿಟ್ಟಿ ಏನ್ ಐತಪ್ಪ, ರಾಗಿ ರೊಟ್ಟಿ ಐತಪ್ಪ ಅಂದ್ರೆ ಮಾತ್ರ ಅದಕ್ಕೆ ಪಲ್ಯ ಗಿಲ್ಲ ಏನ್ ಹಚ್ಕೊಳಲ್ರಿ. ರಾಗಿ ರೊಟ್ಟಿ ಇದು ಏನೈತಲ್ರಿ ತರಕಾರಿ ಇನ್ನಷ್ಟು ತಿಂದು ಹೋಗ್ಬಿಡ್ತೇನ್ರಿ. ಸಾಯಂಕಾಲದ ಅಷ್ಟೊತ್ತಿಗೆ ಏನ್ ಒಂದ್ ಹಣ್ಣು ತಿಂದಿರ್ತೇನ್ರಿ. ಮತ್ತೆ ಅಂದ್ರೆ ನಿಮ್ದು ಒಂದ್ ರೊಟ್ಟಿ ಸ್ವಲ್ಪ ರೊಟ್ಟಿ ಅಥವಾ ಉಳ್ಕಿದ್ದೆಲ್ಲ ಹಣ್ಣು ತರಕಾರಿ ಹಸಿ ತರಕಾರಿ ಹೌದ್ರಿ. ಬೆಸ್ಟ್ ಇಲ್ರಿ, ಮಾಡ್ಕೊಂತ ಹೋಗ್ರಿ. ನಿಮ್ಮ ವಾಯ್ಸ್ ನಿಮ್ಮ ಶುಗರ್ ನಾರ್ಮಲ್ ಬಾಳ ಖುಷಿ ಆಯ್ತು ನನಗೆ. ಅದನ್ನ ಬಾಳ ಖುಷಿ ಆಯ್ತು. ಅದನ್ನ ಮೇಲೆ ಪಾಲನೆ ಮಾಡ್ಕೊಂತ ಹೋಗ್ರಿ. ನಿಮ್ಮ ಲೈಫ್ ಲಾಂಗ್ 100 ವರ್ಷ ಯಾವ್ದು ರೋಗ ನಿಮ್ ಹತ್ರ ಬರೋದಿಲ್ಲ. ಅವಾಗ HP 12 ಪಾಯಿಂಟ್ ಸಮಥಿಂಗ್ ಇತ್ತು ಸರ್ ಅದು. ನೋಡ್ರಿ. ಮತ್ತೆ ಈಗೇನ್ ಚೆಕ್ ಮಾಡ್ಸಿಲ್ಲ ಸರ್ ನಾನು ಬೇರೆ ಇದೊಂದ್ ಬೇರೆ ಆಯ್ತ್ರೆ ನನಗೆ. ಇಲ್ಲ ನಿಮ್ ಹೆಲ್ತ್ ಒಳಗೆ ನಿಮ್ ವಾಯ್ಸ್ ಒಳಗೆ ನಮಗ್ ಶುಗರ್ ನಾರ್ಮಲ್ ಬರುತ್ತಲ್ಲ, ನನಗೆ ಬಾಳ ಖುಷಿ ಆತ್ರಿ. ಅದೇ ಸರ್. ಅಷ್ಟ್ ಮಾಡ್ರಿ, ಮತ್ತೆ ಕಾಂಟ್ಯಾಕ್ಟ್ ಮಾಡೋಣಂತ್ರಿ. ಹಂಗೆ ಆಗ್ಲಿ ಸರ್. ಓಕೆ. ಆರಾಮದ್ರಲ್ಲ ಸರ್? ಓಕೆ, ಆರಾಮದ್ರಿ.